ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಸ್ಪ್ಲಿಟ್ಗೂ ಹಾಗೂ ಸ್ಟಾಕ್ ಬೋನಸ್ಗೂ ಇರತಕ್ಕಂತಹ ವ್ಯತ್ಯಾಸಗಳೇನು, ಬಿಕಾಸ್ ಇದು ಎರಡು ಮೇಲಿನ ಮಟ್ಟಿಗೆ ನೋಡೋದಾದ್ರೆ ಒಂದೇ ರೀತಿಯಾಗಿ ಕಾಣುತ್ತೆ, ಬಟ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆ. ಎರಡಕ್ಕೂ ಬಹಳ ವ್ಯತ್ಯಾಸವಿರುತ್ತೆ. ಏನು ವ್ಯತ್ಯಾಸ ಏನು, ಹಾಗೆ ಇದಕ್ಕೂ ಇರತಕ್ಕಂತಹ ಮೇಜರ್ ಚೇಂಜಸ್ಗಳೇನು, ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋ ಮೂಲಕ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ, ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಏನಪ್ಪ. ಹೆಸರು ಹೇಳೋ ಪ್ರಕಾರನೇ ಈ ಒಂದು ಸ್ಟಾಕ್ ಅನ್ನ ಭಾಗಿಸುವುದು ಅಂತ ಅರ್ಥ. ಸ್ಪ್ಲಿಟ್ ಅಂದ್ರೇನು, ಡಿವೈಡ್ ಮಾಡೋದು ಅಂತ ಅರ್ಥ. ಸಿಂಪಲ್, ಈಗ ನಿಮ್ಮ ಹತ್ರ ಒಂದು ಶೇರ್ಗೆ 5 ಸ್ಪ್ಲಿಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ 5 ಭಾಗವನ್ನಾಗಿ ಮಾಡ್ತಾ ಇದ್ದೀರಾ ಒಂದು ಶೇರ್ನ ನೀವು ಅಂತ ಅರ್ಥ. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ 100 ಶೇರ್ಸ್ಗಳಿದೆ ಅಂತ ಅನ್ಕೊಳ್ಳೋಣ. 5 ರೂಪಾಯಿ ಅದರದ್ದು ಫೇಸ್ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫೇಸ್ ವ್ಯಾಲ್ಯೂ ಇಸ್ ಬೇಸಿಕಲಿ ಇದು ಒರಿಜಿನಲ್ ವ್ಯಾಲ್ಯೂ ಆಫ್ ದ ಕಂಪನಿ ಅಂತ ಹೇಳ್ಬೋದು. ಸದ್ಯಕ್ಕೆ ಆ ಒಂದು ಫೇಸ್ ವ್ಯಾಲ್ಯೂ 5 ರೂಪಾಯಿ ಇರತಕ್ಕಂಥ ಶೇರ್ ಪ್ರೈಸ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ಇರೋದು 10 ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಒಂದು ಶೇರ್ಗೆ 5:1 ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅಂತ ಕಾರ್ಪೊರೇಟ್ ಆಕ್ಷನ್ ಬಂತು ಅಂತ ಅಂದ್ರೆ ಈ ರೀತಿಯಾಗಿ ನಿಮ್ಗೆ ಇರುತ್ತೆ. ಸೊ ಓವರ್ ಆಲ್ ಎಕ್ಸಾಂಪಲ್ ಪ್ರಕಾರ ನ್ಯೂ ಫೇಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. 5/5 ರುಪೀಸ್ 1 ಆಗುತ್ತೆ. ಫೇಸ್ ವ್ಯಾಲ್ಯೂ ಬಂದು 1 ರೂಪಾಯಿ ಆಗುತ್ತೆ. ನಂಬರ್ ಆಫ್ ಶೇರ್ಸ್ ನಿಮ್ಮ ಹತ್ರ ಇದ್ದು 100 5ನ್ನ ಮಲ್ಟಿಪ್ಲೈ ಮಾಡ್ತಾರೆ, ಅಂದ್ರೆ ಗುಣಾಕಾರವನ್ನು ಮಾಡ್ತಾರೆ ಇಲ್ಲಿ. ಸೊ ಓವರ್ ಆಲ್ 500 ಶೇರ್ಸ್ಗಳು ನಿಮ್ಮ ಹತ್ರ ಇರುತ್ತೆ ಆಫ್ಟರ್ ದ ಆಕ್ಷನ್. ಶೇರ್ ಪ್ರೈಸ್ ಬಂದು 10 ರೂಪಾಯಿ ಇದ್ದಂತಹ ಶೇರ್ ಪ್ರೈಸ್ ಅದಕ್ಕೆ ಮತ್ತೆ /5 ಮಾಡ್ತಾರೆ. ಅವಾಗ ನಿಮ್ಮ ಹತ್ರ ಶೇರ್ ಪ್ರೈಸ್ ನ ಬೆಲೆ 2 ಆಗಿರುತ್ತೆ. ಸೊ ಓವರ್ ಆಲ್ ಈ ಒಂದು ಎಕ್ಸಾಂಪಲ್ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮುಂಚೆ ನಿಮ್ಮ ಹತ್ರ 100 ಶೇರ್ಸ್ಗಳಿತ್ತು, ವರ್ತ್ ಆಫ್ 10 ರುಪೀಸ್ ಮಾರ್ಕೆಟ್ ವ್ಯಾಲ್ಯೂ, ಅಂದ್ರೆ ಓವರ್ ಆಲ್ 1000 ರುಪೀಸ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು ಅದರದ್ದು. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ನಿಮ್ಮ ಹತ್ರ 500 ಶೇರ್ಸ್ಗಳಿದೆ, ಬಟ್ 2 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದರದ್ದು. ಅಗೇನ್ ಎಂಟೈರ್ ಎಂಡ್ ರಿಸಲ್ಟ್ ನೋಡೋದಾದ್ರೆ ಅದರ ವ್ಯಾಲ್ಯೂ ಓವರ್ ಆಲ್ 1000 ರುಪೀಸ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಇಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ಓವರ್ ಆಲ್ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಲ್ಲಿ ಚೇಂಜಸ್ ಆಗಲ್ಲ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲಿ ಚೇಂಜಸ್ ಆಗಲ್ಲ. ಓನ್ಲಿ ಚೇಂಜ್ ಆಗುವಂತದ್ದು ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಫೇಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟಾಕ್ ಬೋನಸ್. ಹೆಸರು ಹೇಳೋ ಪ್ರಕಾರನೇ ಬೋನಸ್ ಅಂದ್ರೆ ಏನು, ಎಡಿಷನಲ್ ಆಗಿ ಸಮಥಿಂಗ್ ಏನೋ ಕೊಡ್ತಕ್ಕಂಥದ್ದು. ಸೊ ಯಾವುದೇ ಒಂದು ಓವರ್ ಆಲ್ ಶೇರ್ ಹೋಲ್ಡರ್ ಇಕ್ವಿಟಿ ಕ್ಯಾಪಿಟಲ್ ಅಂತ ಅಂದ್ರೆ ಓವರ್ ಆಲ್ ಅದರಲ್ಲಿ 2 ರೀತಿಯ ಒಂದು ಫ್ಯಾಕ್ಟರ್ಸ್ ಗಳು ಇನ್ಕ್ಲೂಡ್ ಆಗಿ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಇರುತ್ತೆ. ಒಂದು ರಿಸರ್ವ್, ಎರಡನೇದು ಶೇರ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು. ಸೊ ನಾವು ಅರ್ಲಿಯರ್ ಎಕ್ಸಾಂಪಲ್ ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ಫೇಸ್ ವ್ಯಾಲ್ಯೂ ಕಡಿಮೆ ಆಯಿತು, ಈ ಒಂದು ಶೇರ್ ಕ್ಯಾಪಿಟಲ್ ಹಾಗೆ ಕ್ಯಾಶ್ ಈ ಒಂದು ರಿಸರ್ವ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಗಳು ಆಗಲಿಲ್ಲ. ಸೊ ಫೇಸ್ ವ್ಯಾಲ್ಯೂ ಮಾತ್ರ ರಿಡಕ್ಷನ್ ಕಾಣ್ತು. ವೆರಿ ಈ ಒಂದು ಬೋನಸ್ ನ ಅನೌನ್ಸ್ ಮಾಡಿದಾಗ ಫೇಸ್ ವ್ಯಾಲ್ಯೂ ಸೇಮ್ ಇರುತ್ತೆ, ಫೇಸ್ ವ್ಯಾಲ್ಯೂ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಗಳಾಗಲ್ಲ. ರಿಸರ್ವ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಫೇಸ್ ವ್ಯಾಲ್ಯೂಗೆ ಸೆಟ್ ಮಾಡಿಕೊಂಡು ಓವರ್ ಆಲ್ ಎಡಿಷನಲ್ ಶೇರ್ಸ್ ಗಳನ್ನ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ಒಂದು ವೇ ಅನ್ನ ಸ್ಟಾಕ್ ಬೋನಸ್ ಅಂತ ಕರಿಬಹುದು. ಸೊ ಬೇಸಿಕಲಿ ಬೋನಸ್ ಅನ್ನ ಡಿವಿಡೆಂಡ್ ಅಂತಾನು ಕನ್ಸಿಡರ್ ಮಾಡ್ತಾರೆ. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ನಾವೀಗ 100 ಶೇರ್ಸ್ ಗಳಿದೆ ನಿಮ್ಮ ಹತ್ರ, 5 ರೂಪಾಯಿ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಪ್ರೆಸೆಂಟ್ ಅದರ ಮಾರ್ಕೆಟ್ ವ್ಯಾಲ್ಯೂ 10 ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. 4:1. ಸೊ ಓವರ್ ಆಲ್ 4:1 ಒಂದು ಬೋನಸ್ ಅನೌನ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ ಕಂಪನಿ ಕಡೆಯಿಂದ. ನ್ಯೂ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂತ ಅಂದ್ರೆ ಓಲ್ಡ್ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅಂದ್ರೆ ಫೇಸ್ ವ್ಯಾಲ್ಯೂ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಗಳಾಗಲ್ಲ. ನಂಬರ್ ಆಫ್ ಶೇರ್ಸ್ ಬಂದು 100 + 100 × 4. ಸೊ ಓವರ್ ಆಲ್ 500 ಶೇರ್ಸ್ ನಿಮ್ಮ ಹತ್ರ ಇರುತ್ತೆ. ಶೇರ್ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಇದು ಗಮನಿಸಿ. 10 ರೂಪಾಯಿ ಇದ್ದಂಥದ್ದು /1 + 4 ಅಂದ್ರೆ 1 ನಿಮ್ಮ ಹತ್ರ ಮುಂಚೆನೇ ಇದ್ದಂಥದ್ದು, ಅದಕ್ಕೆ 4 ಎಡಿಷನಲ್ ಒಂದು ಬೋನಸ್ ಕೊಟ್ಟಿರ್ತಕ್ಕಂಥದ್ದು. ಟೋಟಲ್ ನಿಮ್ಮ ಶೇರ್ ಪ್ರೈಸ್ ಬಂದು 2 ರೂಪಾಯಿ ಆಗುತ್ತೆ. ಸೊ ಇಲ್ಲೂ ಕೂಡ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಾಣಲ್ಲ, ಬಟ್ ನಂಬರ್ ಆಫ್ ಶೇರ್ಸ್ಗಳು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಹತ್ರ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಕಂಪನಿ ತನ್ನ ರಿಸರ್ವ್ ಇಂದ ಓವರ್ ಆಲ್ ಶೇರ್ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡುತ್ತೆ ಈ ಒಂದು ಅಡ್ಜಸ್ಟ್ಮೆಂಟ್ ನ ಮಾಡ್ಲಿಕ್ಕೆ. ಸೊ ಓವರ್ ಆಲ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಯ್ತು, ರಿಸರ್ವ್ ಅಲ್ಲಿ ಈ ಒಂದು ಎಡಿಷನಲ್ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಸೊ ಇದನ್ನ ಇನ್ನೊಂದು ಎಕ್ಸಾಂಪಲ್ ಮೂಲಕ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 2:1 ಸ್ಟಾಕ್ ಸ್ಪ್ಲಿಟ್ ಆಗಿದೆ, 2:1 ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅಂತ ಅಂದ್ರೆ ಓವರ್ ಆಲ್ ನಿಮ್ಮ ಹತ್ರ 20 ಶೇರ್ಸ್ಗಳು ಎಂಡ್ ಆಫ್ ದ ಆಕ್ಷನ್ ಇರುತ್ತೆ. ಅದೇ ಈ ಒಂದು ಬೋನಸ್ ಲೆಕ್ಕದಲ್ಲಿ ನೋಡೋದಾದ್ರೆ 2:1 ಬೋನಸ್ ಅನೌನ್ಸ್ ಮಾಡಿದ್ದಾರೆ ಅಂತ ಅಂದ್ರೆ ಎಡಿಷನಲ್ 2 ಶೇರ್ಸ್ಗಳು ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ, 1 ಶೇರ್ ನೀವು ಹೋಲ್ಡ್ ಮಾಡಿರೋದಕ್ಕೆ. ಇನ್ ದಟ್ ಕೇಸ್ ಓವರ್ ಆಲ್ ಫೈನಲ್ ಆಗಿ ನಿಮ್ಮ ಹತ್ರ 30 ಶೇರ್ಸ್ಗಳು ಈ ಒಂದು ಕೇಸಲ್ಲಿ ಇರುತ್ತೆ ಬೋನಸ್ ಅನೌನ್ಸ್ ಮಾಡಿದಾಗ ಸೇಮ್ 2:1 ಅಲ್ಲಿ. ಸೊ ಫೈನಲ್ ಆಗಿ ಕನ್ಕ್ಲೂಡ್ ಮಾಡೋದು ಇಟ್ಸ್ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ಸ್ಟಾಕ್ ಯಾವಾಗ ಸ್ಪ್ಲಿಟ್ ಆಗುತ್ತೋ ಅವಾಗ ನಿಮಗೆ ಫೇಸ್ ವ್ಯಾಲ್ಯೂ ಅಲ್ಲಿ ರಿಡಕ್ಷನ್ ಮಾಡಿ ಅಡ್ಜಸ್ಟ್ ಮಾಡ್ತಾರೆ. ಅದೇ ಈ ಒಂದು ಬೋನಸ್ ಅನೌನ್ಸ್ ಅಂತ ಅಂದ್ರೆ ಓವರ್ ಆಲ್ ರಿಸರ್ವ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಫೇಸ್ ವ್ಯಾಲ್ಯೂ ಅಲ್ಲಿ ಏನೂ ಚೇಂಜ್ ಮಾಡ್ದೇನೆ ರಿಸರ್ವ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಓವರ್ ಆಲ್ ನೆಟ್ವರ್ತ್ ಸೇಮೇ ಇರುತ್ತೆ, ಬಟ್ ಈ ಒಂದು ರಿಸರ್ವ್ ಅಲ್ಲಿ ಹಾಗೆ ಶೇರ್ ಕ್ಯಾಪಿಟಲ್ ಇರತಕ್ಕಂತಹ ಒಂದು ವ್ಯತ್ಯಾಸಗಳು ಏನಿದೆಯೋ ಅದು ಅಪ್ಲೈ ಆಗುತ್ತೆ ಈ ಒಂದು ಬೋನಸ್ ಅಲ್ಲಿ. ಸೊ ಈ ಒಂದು ರಿಸರ್ವ್ ಇಂದ ಕಂಪನಿ ಬೇರೆ ಬೇರೆ ರೀತಿಯಲ್ಲೂ ಒಂದು ಆಕ್ಷನ್ಸ್ ಗಳನ್ನ ತಗೋಬಹುದು. ಒಂದು ಡಿವಿಡೆಂಡ್ ಅನೌನ್ಸ್ ಮಾಡಬಹುದು, ಅಥವಾ ಬೋನಸ್ ಕೊಡಬಹುದು, ಅಥವಾ ರಿಸರ್ವ್ ಅಲ್ಲಿ ಇರೋ ಅಮೌಂಟ್ ಅನ್ನ
ಅವರ ಗ್ರೋತ್ಗೆ ಯೂಸ್ ಮಾಡ್ಕೋಬಹುದು, ಬೈಬ್ಯಾಕ್ ಅನೌನ್ಸ್ ಮಾಡಬಹುದು, ಸುಮಾರು ರೀತಿಯ ಒಂದು ಆಕ್ಷನ್ಸ್ಗಳನ್ನು ಅವರು ಈ ಒಂದು ರಿಸರ್ವ್ ಇರತಕ್ಕಂಥ ಅಮೌಂಟ್ ಅನ್ನು ಯೂಸ್ ಮಾಡ್ಕೊಂಡು ಮಾಡಬಹುದು. ಸೊ ರಿಸರ್ವ್ ಕ್ಯಾಪಿಟಲ್, ಈ ಒಂದು ಶೇರ್ ಕ್ಯಾಪಿಟಲ್ ಎರಡೂ ಸೇರ್ಬಿಟ್ಟು ಶೇರ್ ಹೋಲ್ಡರ್ ಇಕ್ವಿಟಿ ಆಗಿರುತ್ತೆ ಅಥವಾ ನೆಟ್ವರ್ತ್ ಆಗಿರುತ್ತೆ ಆ ಕಂಪನಿದು. ಸೊ ಈ ಒಂದು ಸ್ಪ್ಲಿಟ್ಗೂ ಹಾಗೂ ಬೋನಸ್ಗೂ ಇರತಕ್ಕಂಥ ವ್ಯತ್ಯಾಸಗಳನ್ನ ಕ್ಲಿಯರ್ ಆಗಿ ನಿಮಗೆ ತೋರಿಸಲಿಕ್ಕೆ ನಾವು ಒಂದು ಟೇಬಲ್ ತರ ಮಾಡ್ಕೊಂಡಿದೀವಿ. ಸೊ ಟೇಬಲ್ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಇಲ್ಲಿ ನಾವು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಬಿಫೋರ್ ಎನಿ ಆಕ್ಷನ್, ಅಥವಾ ಏನು ಚೇಂಜಸ್ ಆಗದೆ ಇರುವಾಗ ಏನೇನೆಲ್ಲ ಇತ್ತು, ಶೇರ್ ಪ್ರೈಸು, ಫೇಸ್ ವ್ಯಾಲ್ಯೂ, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್, ಹಾಗೆ ರಿಸರ್ವ್ಸ್ ಅಲ್ಲಿ. ಹಾಗೆ ಆಫ್ಟರ್ ಬೋನಸ್ ಅನೌನ್ಸ್ ಮಾಡಿದ್ಮೇಲೆ ಏನಾಗುತ್ತೆ ಚೇಂಜು, 1-for-1 ಬೋನಸ್ ಅನೌನ್ಸ್ ಮಾಡಿದಾಗ ಏನು ಚೇಂಜಸ್ ಆಗುತ್ತೆ, ಹಾಗೆ ಸ್ಪ್ಲಿಟ್ 2-for-1 ಸ್ಪ್ಲಿಟ್ ಮಾಡಿದಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಎಕ್ಸಾಂಪಲ್ ತೋರಿಸಿದೀವಿ. ಮೊದಲನೇದಾಗಿ ನೀವು ಗಮನಿಸ್ತಾ ಇರಬಹುದು, ಶೇರ್ ಪ್ರೈಸು 100 ರೂಪಾಯಿ ಇರತಕ್ಕಂಥದ್ದು, ಫೇಸ್ ವ್ಯಾಲ್ಯೂ 10 ರೂಪೀಸ್ ಇರತಕ್ಕಂಥದ್ದು, ಹಾಗೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ 1 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ಓವರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್, ಶೇರ್ ಹೋಲ್ಡರ್ ಇಕ್ವಿಟಿದು. ಹಾಗೆ ರಿಸರ್ವ್ಸ್ 2 ಲಕ್ಷ ಇದೆ ಅಂತ ಅನ್ಕೊಳ್ಳಿ ಯಾವುದೋ ಒಂದು ಕಂಪನಿಯಲ್ಲಿ. ಈಗ ಬೋನಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. 1-for-1 ಬೋನಸ್ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶೇರ್ ಪ್ರೈಸು 50 ಆಗುತ್ತೆ. ಮುಂಚೆ ಎಷ್ಟಿತ್ತು, 100 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಆಯಿತು. ಫೇಸ್ ವ್ಯಾಲ್ಯೂ ಎಷ್ಟಾಯಿತು, 10 ರೂಪಾಯಿನೇ ಇದೆ, ಅಥವಾ ಫೇಸ್ ವ್ಯಾಲ್ಯೂ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ಗಳು ಕಂಡು ಬಂದಿಲ್ಲ ಬೋನಸ್ ಅನೌನ್ಸ್ ಮಾಡಿದಾಗ. ಹಾಗೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟಿತ್ತು, 1 ಲಕ್ಷ ಇರೋದು 2 ಲಕ್ಷ ಶೇರ್ಸ್ಗಳಾಯಿತು. ಅದೇ ರಿಸರ್ವ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, 2 ಲಕ್ಷ ಇರತಕ್ಕಂತಹ ರಿಸರ್ವ್ ಕಂಪನಿದು 1 ಲಕ್ಷ ಆಗುತ್ತೆ. ಹಾಗಾದ್ರೆ ಇನ್ನು ಮಿಕ್ಕಿರೋ 1 ಲಕ್ಷ ಎಲ್ಲಿಗೆ ಹೋಯ್ತು, ಶೇರ್ ಕ್ಯಾಪಿಟಲ್ಗೆ ಹೋಯ್ತು. ಸೊ ಟೋಟಲ್ ನೆಟ್ವರ್ತ್ ಏನಿದೆಯೋ ಸೇಮ್ ಇರುತ್ತೆ. ಶೇರ್ ಕ್ಯಾಪಿಟಲ್ಗೆ ಈ ಒಂದು ಅಡಿಷನಲ್ ಅಮೌಂಟ್ ಏನಿರುತ್ತೋ ರಿಸರ್ವ್ ಇರುತ್ತೋ ಅದು ಹೋಗುತ್ತೆ ಯಾವಾಗ ಬೋನಸ್ನ ಅನೌನ್ಸ್ ಮಾಡಿದಾಗ. ಸೊ ಇವಾಗ ಸ್ಪ್ಲಿಟ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ. 2-for-1 ಸ್ಪ್ಲಿಟ್ ಅನೌನ್ಸ್ ಮಾಡಿದ್ದಾರೆ ಅಂತ ಅಂದರೆ ಶೇರ್ ಪ್ರೈಸು 50 ಆಗುತ್ತೆ. ಅಗೇನ್ ಇಲ್ಲೂ ಕೂಡ 50 ಆಗುತ್ತೆ ಶೇರ್ ಪ್ರೈಸು. ಫೇಸ್ ವ್ಯಾಲ್ಯೂ ಬಂದು 5 ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಅಲ್ಲಿ ರಿಡಕ್ಷನ್ ಕಂಡು ಬಂದಿರೋದು ನಮಗೆ ಇಲ್ಲಿ ಕಂಡು ಬರುತ್ತೆ ಈಸಿಯಾಗಿ. ವೆರಿನ್ ಬೋನಸ್ ಅಲ್ಲಿ ಅದು ಸೇಮೇ ಇತ್ತು. ಇವಾಗ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ಗಳು ಅಂತ ನೋಡೋದಾದ್ರೆ ಅಗೇನ್ ಇಲ್ಲೂ ಕೂಡ 2 ಲಕ್ಷ ಆಯಿತು. ಸೊ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗ್ತಾ ಇರೋದು ಎರಡೂ ಕೇಸಲ್ಲೂ ನಾವು ಗಮನಿಸ್ತಾ ಇರ್ಬೋದು ಇಲ್ಲಿ. ಹಾಗೆ ರಿಸರ್ವ್ಸ್ ಸೇಮೇ ಇದೆ. ರಿಸರ್ವ್ ಏನಿದೆಯೋ ಇಲ್ಲಿ 2 ಲಕ್ಷ ಇರೋದು 2 ಲಕ್ಷನೇ ಇರುತ್ತೆ. ಸೊ ಹಾಗೆ ಇನ್ನೊಂದು ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತ ಅಂದ್ರೆ, ಯಾವಾಗ ಕಂಪನಿಯ ಒಂದು ಫೇಸ್ ವ್ಯಾಲ್ಯೂ 1 ರೂಪಾಯಿ ತಲುಪುತ್ತೋ ಅದಾದ್ಮೇಲೆ ಯಾವುದೇ ರೀತಿಯ ಸ್ಪ್ಲಿಟ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಕಂಪನಿ. ಅದೇ ಬೋನಸ್ ವಿಷಯ ಅಂತ ಬಂದಾಗ ಎಷ್ಟು ಬೇಕಷ್ಟು ಬೋನಸ್ ಅನೌನ್ಸ್ ಮಾಡಬಹುದಾಗಿರುತ್ತೆ, ಆ ಒಂದು ಅವಕಾಶ ಕಂಪನಿಗೆ ದೊರೆಯುತ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಮೇಜರ್ ಡಿಫರೆನ್ಸ್ ಆಗಿರುತ್ತೆ ಸ್ಪ್ಲಿಟ್ಗೂ ಹಾಗೂ ಬೋನಸ್ಗೂ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಟೈಮ್ ಅಲ್ಲಿ ಬೋನಸ್ ಕೊಡ್ತಾ ಇದೆ ಕಂಪನಿಗಳು ಅಂತ ಅಂದ್ರೆ ಅದರ ಅರ್ಥ ಒಂದು ಪಾಸಿಟಿವ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಕಂಪನಿಗೆ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಬೋನಸ್ ಅನ್ನೋದು ಕ್ಯಾಪಿಟಲೈಸೇಷನ್ ಆಫ್ ದ ಪ್ರಾಫಿಟ್ಸ್. ಅಡಿಷನಲ್ ಪ್ರಾಫಿಟ್ಸ್ ಏನು ರಿಸರ್ವ್ ಅಲ್ಲಿ ಇರುತ್ತೋ ಅದನ್ನ ಇನ್ ದ ಫಾರ್ಮ್ ಆಫ್ ಬೋನಸ್ ಅಲ್ಲಿ ಶೇರ್ ಹೋಲ್ಡರ್ಗೆ ಕೊಡ್ತಾರೆ. ಅದನ್ನ ಅವರು ಡಿವಿಡೆಂಡ್ ಮೂಲಕನೂ ಕೊಡಬಹುದು, ಅಥವಾ ಒಂದು ಅಮೌಂಟ್ ಅನ್ನ ಡೈರೆಕ್ಟ್ ಗ್ರೋತ್ಗೂ ಯೂಸ್ ಮಾಡ್ಕೋಬಹುದು, ಅಥವಾ ಬೈಬ್ಯಾಕ್ ಮಾಡ್ಕೋಬಹುದು. ಇದು ಡಿಫರೆಂಟ್ ವೇರಿಯಸ್ ಆಕ್ಷನ್ಸ್ ಗಳನ್ನ ಮಾಡ್ಕೊಂಡು ರಿಸರ್ವ್ ಅಲ್ಲಿ ಇರತಕ್ಕಂಥ ಅಮೌಂಟ್ ಅನ್ನ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇವಾಗ ನಿಮ್ಗೆ ಕ್ವಶನ್ ಹುಡ್ತಾ ಇರ್ಬೋದು, ಏನಕ್ಕೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಮಾಡುತ್ತೆ ಕಂಪನಿ ಅಥವಾ ಬೋನಸ್ ಕೊಡುತ್ತೆ ಅಂತ ಹೇಳ್ಕೊಂಡು. ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ವಿಷಯ ಅಂತ ನೋಡೋದಾದ್ರೆ, ಯಾವುದೇ ಒಂದು ಕಂಪನಿ ಅಫೋರ್ಡೆಬಲ್ ಆಗಿದ್ರೆ, ಈಗ ನೀವೇ ಎಕ್ಸಾಂಪಲ್ ತಗೊಳ್ಳಿ, ಈಗ ಒಂದು 50,000 ಒಂದು ಶೇರ್ಗೆ ಬೆಲೆ ನಡೀತಾ ಇರ್ತಕ್ಕಂಥ ಕಂಪನಿ ಅಂತ ಅಂದಾಗ ಅದು ಎಲ್ರಿಗೂ ಅಫೋರ್ಡೆಬಲ್ ಆಗಿರಲ್ಲ, ಅಥವಾ ಅದನ್ನ ಎಲ್ಲರೂ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಆ ಶೇರ್ ಅನ್ನ. ಸೊ ಹಾಗ ಕಂಪನಿಗಳು ಏನ್ ಮಾಡುತ್ತೆ, ಸ್ಪ್ಲಿಟ್ ಮಾಡುತ್ತೆ. ಅವರ ಶೇರ್ನ ಸ್ಪ್ಲಿಟ್ ಮಾಡೋದ್ರ ಮೂಲಕ ಅವರ ಇಕ್ವಿಟಿ ಪ್ರೈಸ್ ಏನಿರುತ್ತೋ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ ಕಡಿಮೆ ಮಾಡ್ತಾರೆ. ಸೊ ಅವಾಗ ಜಾಸ್ತಿ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ಚಾನ್ಸಸ್ಗಳಿರುತ್ತೆ. 50,000 ಇರ್ತಕ್ಕಂಥ ಶೇರನ್ನು ಅವರು 5,000 ಮಾಡಿದ್ದಾರೆ ಅಂದಾಗ ಅಟ್ಲೀಸ್ಟ್ ಜಾಸ್ತಿ ಜನಗಳು ಅದರಲ್ಲಿ ತಗೊಳ್ತಕ್ಕಂಥ, ಅಥವಾ ಒಂದು ಶೇರ್ಗೆ ಕಡಿಮೆ ಪ್ರೈಸ್ ಆಗುತ್ತೆ, ಅವಾಗ ಜಾಸ್ತಿ ಜನಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ರೀಸೆಂಟ್ ಎಕ್ಸಾಂಪಲ್ ನೋಡೋದಾದ್ರೆ IRCTC 5-for-1 ಸ್ಟಾಕ್ ಸ್ಪ್ಲಿಟ್ ಮಾಡ್ತು. ಸೊ ಮೇನ್ ರೀಸನ್ ಏನಪ್ಪಾ ಅವ್ರು ಹೇಳಿದ್ದು ಅಂತಂದ್ರೆ ವೆರಿ ಸಿಂಪಲ್, ಇದನ್ನ ಅಫೋರ್ಡಬಲ್ ಮಾಡಬೇಕು ಅಂತ. 4,000 ಮೇಲೆ ಈ ಒಂದು ಶೇರ್ ಪ್ರೈಸ್ ನಡೀತಾ ಇತ್ತು. ಬಟ್ ಇವತ್ತಿನ ಮಟ್ಟಿಗೆ ಹತ್ತಿರ 1,000 ಸಿಗೋಕ್ ಚಾನ್ಸಸ್ ಇದೆ. ಆ ಒಂದು ಸಮಯದಲ್ಲಿ ಜಾಸ್ತಿ ಜನಗಳು ಈ ಒಂದು ಶೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಜಾಸ್ತಿ ಜನಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಎಂಡ್ ರಿಸಲ್ಟ್ ಇಸ್ ವೆರಿ ಕ್ಲಿಯರ್. ಏನಪ್ಪಾ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಲಿ, ಜಾಸ್ತಿ ಜನ ನಮ್ಮ ಒಂದು ಶೇರ್ಗಳನ್ನ ಪರ್ಚೇಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಪ್ಲಿಟ್ ಬೋನಸ್ ಗಳನ್ನ ಕಂಪನಿಗಳು ಕೊಡ್ತಾರೆ. ಇದಕ್ಕೆ ಕಾರ್ಪೊರೇಟ್ ಆಕ್ಷನ್ಸ್ ಅಂತಾನು ಕರೀತಾರೆ. ವೆಲ್, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಹುಡುಕ್ತಾ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಇದ್ರೆ ಅವರಿಗೆ ವಿಡಿಯೋಸ್ ಶೇರ್ ಮಾಡಿ. ಕನ್ನಡದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಎಫರ್ಟ್ ಹಾಕ್ತಾ ಇದೀವಿ ಈ ತರ ಕ್ವಾಲಿಟಿ ಕಂಟೆಂಟ್ಸ್ ಗಳನ್ನ ತಲುಪಿಸಲಿಕ್ಕೆ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳನ್ನ ಮತ್ತೆ ನಮ್ಮ ಕಡೆಯಿಂದ ಪಡಿಬೇಕಪ್ಪ ಅಂತಂದ್ರೆ ರೆಗ್ಯುಲರ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.